ಮೂರು ಮೀನಿನ ಕಥೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅದರ ಮಧ್ಯೆ ಒಂದು ಸುಂದರವಾದ ಕೊಳವಿತ್ತು. ಅದರಲ್ಲಿ ಮೂರು ಮೀನುಗಳು ವಾಸವಾಗಿದ್ದವು. ಮೂರು ಮೀನುಗಳು ಆಪ್ತ ಸ್ನೇಹಿತರಾಗಿದ್ದರು. ಅವರು ತಮ್ಮ ಸಮಯವನ್ನು ಒಟ್ಟಿಗೆ ಕಳೆದರೂ ಒಬ್ಬರಿಗಿಂತ ಇನ್ನೊಬ್ಬರು ತುಂಬ ಭಿನ್ನವಾಗಿದ್ದರು. ಮೊದಲನೆಯದು ಬಹಳ ಬುದ್ಧಿವಂತ ಮತ್ತು ತಿಳುವಳಿಕೆಯುಳ್ಳ ಮೀನಾಗಿತ್ತು. ಅದು ಯಾವಾಗಲೂ ಸರಿಯಾದದ್ದನ್ನೇ ಮಾಡುತ್ತಿತ್ತು. ಕೊಳದಲ್ಲಿ ಯಾವ ಜೀವಿಗಳಾಗಲಿ ತೊಂದರೆಗೆ ಸಿಲುಕಿದಾಗ ಇವನ ಹತ್ತಿರ ಬಂದು ಸಲಹೆಯನ್ನು ಕೇಳುತ್ತಿದ್ದವು. ಎರಡನೆಯ ಮೀನು ತುಂಬಾ ಚುರುಕು ಬುದ್ಧಿಯದು. ಆದಾಗ್ಯೂ ಅದು ಬೇರೆ ಮೀನುಗಳಿಗಿಂತ ಬುದ್ಧಿವಂತನಲ್ಲದಿದ್ದರೂ ಅವನು ಯಾವಾಗಲೂ ಕಷ್ಟದಲ್ಲಿ ತನ್ನನ್ನು ತಾನು ಪಾರು ಮಾಡಿಕೊಳ್ಳುತ್ತಿದ್ದ. ಮೂರನೆಯ ಮೀನು ದಡ್ಡದು. ಅದು ಸಹಜವಾಗಿ ಒಳ್ಳೆಯದನ್ನು ಬಯಸಿದರೂ ಕೊನೆಯಲ್ಲಿ ತನ್ನನ್ನು ತನ್ನ ಸ್ನೇಹಿತರನ್ನು ಕಷ್ಟದಲ್ಲಿ ಸಿಕ್ಕಿಸುತ್ತಿತ್ತು. ಒಂದು ದಿನ ಬುದ್ಧಿವಂತ ಮೀನು ನೀರಿನಲ್ಲಿ ಧುಮುಕುತ್ತಿತ್ತು. ಆಗ ಕೆಲವು ಮೀನುಗಾರರು ಮಾತನಾಡುತ್ತಿದ್ದದ್ದು ಕೇಳಿಸಿತು. ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ತಿಳಿಯಲು ಕುತೂಹಲದಿಂದ ಅವರ ಬಳಿ ಈಜಿತು. ಮಾರನೆಯ ದಿನ ಬೆಳಗ್ಗೆ ಅಲ್ಲಿಗೆ ಬಂದು ಮೀನನ್ನು ಹಿಡಿಯೋಣ ಎಂದು ಅವರು ಮಾತನಾಡುತ್ತಿದ್ದದ್ದನ್ನು ಅದು ಕೇಳಿಸಿಕೊಂಡಿತು. ತಕ್ಷಣವೇ ಬುದ್ಧಿವಂತ ಮೀನು ಬೇರೆ ಮೀನುಗಳಿದ್ದ ಕಡೆಗೆ ಈಜಿಕೊಂಡು ಹೋಯಿತು. ತಾನು ಕೇಳಿಸಿಕೊಂಡದ್ದನ್ನೆಲ್ಲ ಹೇಳಿತು. ತಾನು ಕಾಲುವೆಯ ಮೂಲಕ ಈಜಿ ತಪ್ಪಿಸಿಕೊಳ್ಳುವ ತನ್ನ ನಿರ್ಧಾರವನ್ನು ತಿಳಿಸಿತು. ನೀವಿಬ್ಬರೂ ಏಕೆ ನನ್ನ ಜೊತೆ ಬರಬಾರದು? ನಾವೆಲ್ಲರೂ ಈಜಿ ಸುರಕ್ಷಿತ ಸ್ಥಳಕ್ಕೆ ಸೇರಿಕೊಳ್ಳಬಹುದು ಎಂದಿತು ಬುದ್ಧಿವಂತ ಮೀನು. ಚುರುಕು ಬುದ್ಧಿಯ ಮೀನು ಅದಕ್ಕೆ ಒಪ್ಪಲಿಲ್ಲ. ಅನೇಕ ವರ್ಷಗಳಿಂದ ಈ ಕೊಳ ನನ್ನ ಮನೆಯಾಗಿದೆ. ನಾನು ಇದನ್ನು ಬಿಟ್ಟು ಬರುವುದಿಲ್ಲ. ನಾನು ಇಲ್ಲೇ ಇದ್ದು ಏನಾಗುತ್ತದೆ ಎಂದು ನೋಡುತ್ತೇನೆ. ಓ, ನೀವಿಬ್ಬರು ತುಂಬಾ ಚಿಂತಿಸುತ್ತೀರಾ. ಏನೂ ಆಗುವುದಿಲ್ಲ ಎಂದು ಹೇಳಿ ದಡ್ಡ ಮೀನು ಈಜುತ್ತಾ ಮುಂದೆ ಹೋಯಿತು. ಮೀನುಗಾರರು ಮಾರನೆಯ ದಿನ ಬಂದು ಅನೇಕ ಮೀನುಗಳನ್ನು ಹಿಡಿದರು. ಅದರಲ್ಲಿ ಚುರುಕು ಮೀನು ಮತ್ತು ದಡ್ಡ ಮೀನು ಸಹ ಇದ್ದವು. ಚುರುಕು ಬುದ್ಧಿಯ ಮೀನು ಸತ್ತಂತೆ ನಟಿಸಿತು. ಅದನ್ನು ಕೊಳದ ದಡದ ಮೇಲೆ ಇಡಲಾಯಿತು. ಅದು ಮೆಲ್ಲನೆ ಸದ್ದು ಮಾಡದೆ
ಕೊಳಕ್ಕೆ ಜಾರಿಕೊಂಡಿತು ಮತ್ತು ಅಲ್ಲಿಂದ ಈಜಿಕೊಂಡು ಹೊರಟು ಹೋಯಿತು. ಆದರೆ ದಡ್ಡ ಮೀನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಎಗರಾಡುತ್ತಿತ್ತು. ಕೊನೆಗೆ ಮೀನುಗಾರನೊಬ್ಬ ಕಲ್ಲಿನಿಂದ ಜೋರಾಗಿ ಹೊಡೆದು ಅವನನ್ನು ಸಾಯಿಸಿದನು. ಕೆಲವು ದಿನಗಳ ನಂತರ ಬುದ್ಧಿವಂತ ಮೀನು ಹಿಂದಿರುಗಿದನು. ಬುದ್ಧಿವಂತ ಮೀನು ಮತ್ತು ಚುರುಕು ಬುದ್ಧಿಯ ಮೀನು ತಮ್ಮ ಸ್ನೇಹಿತ ಎಷ್ಟು ದಡ್ಡನಾಗಿದ್ದಕ್ಕಾಗಿ ದುಃಖಪಟ್ಟರು. ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸಿದ್ದರೆ ಅವನು ನಮ್ಮ ಬಳಿಯೇ ಇರುತ್ತಿದ್ದನು.